ಜೀವರಿಗಿಂತ ಪರಮಾತ್ಮನು ಅತಿಶಯ ಮಹಿಮೆ ಉಳ್ಳವನಾದ್ದರಿಂದ, ಚತುರ್ವಿಧ ನಾಶರಹಿತನಾದ್ದರಿಂದ, ದೇಶದಿಂದ ಕಾಲದಿಂದ ಗುಣದಿಂದ ಪರಿಪೂರ್ಣನಾದ್ದರಿಂದ, ಯಾವ ಪ್ರಕಾರದಿಂದಲೂ ಅವನಿಗೆ ನಾಶವಿಲ್ಲದೆ ಇರೋದ್ರಿಂದ ಅವನ ಪೂಜಾ ಮಾಡಬೇಕು ಅಂತ ಹೇಳೇ ಇತ್ತು. ಜೀವಚೈತನ್ಯ ನಿತ್ಯ ಅಂತ ನೀವೇನು ಹೇಳಿದ್ರಿ, ಮತ್ತು ಪರಮಾತ್ಮನಿಗೆ ಯಾವ ಪ್ರಕಾರದ ನಾಶ ಇಲ್ಲದೆ ಇರೋದ್ರಿಂದ ಅವನು ಸ್ವತಂತ್ರ. ಜೀವ ಅವನಿಗೆ ಇಚ್ಛೆ ಇಲ್ಲದಿದ್ರೂ ದೇಹ ನಾಶ ಆಗ್ತದೆ, ಆದ್ರಿಂದ ಅವನು ಪರತಂತ್ರ ಅಂತ ಏನು ಹೇಳಿದ್ರಿ, ಇದು ಸರಿಯಲ್ಲ. ಯಾಕೆಂದ್ರೆ ಇವನು ಸತ್ತ ಅಂತ, ಇವನನ್ನ ಕೊಂದ ಅಂತ ಹನನ ಕ್ರಿಯೆ ಮತ್ತು ಹನನ ಕ್ರಿಯೆಯಲ್ಲಿ ಸ್ವಾತಂತ್ರ್ಯ ಜೀವನಿಗೆ ಕಂಡು ಬರ್ತಾ ಇದೆ. ಈ ಜೀವ ಇವನನ್ನು ಕೊಂದ, ಈ ಜೀವ ಸತ್ತ ಅಂತ ಹೇಳಿ ಹನನ ಕ್ರಿಯೆಯು ಅಂದ್ರೆ ಕೊಲ್ಲುವಿಕೆ, ಆ ಕ್ರಿಯೆ, ಅದರಲ್ಲಿ ಸ್ವಾತಂತ್ರ್ಯ, ಇದು ಜೀವನಿಗೆ ಕಂಡು ಬರ್ತಾ ಇದೆ. ಲೋಕದಲ್ಲಿ ವ್ಯವಹಾರ ಮಾಡ್ತಾರೆ, ಇವನನ್ನು ಕೊಂದ, ಇವನು ಸತ್ತ ಅಂತ. ಹೀಗೆ ಜೀವನ ನಿತ್ಯತ್ವದ ಮೇಲೂ ಆಕ್ಷೇಪ, ಪಾರತಂತ್ರದ ಮೇಲೂ ಆಕ್ಷೇಪ. ಜೀವ ಕೊಂದ ಅನ್ನುವಾಗ ಜೀವನದಲ್ಲಿ ಸ್ವಾತಂತ್ರ್ಯ ಕಂಡು ಬರ್ತಾ ಇದೆ. ಅವನನ್ನು ಇವನು ಕೊಂದ ಅಂತಂದ್ರೆ ಅವನಿಗೆ ಹನನ ಆಯಿತು ಅಂತ ಅರ್ಥ. ಆವಾಗ ನಿತ್ಯತ್ವ ಕೂಡೋದಿಲ್ಲ, ಅನಿತ್ಯತ್ವ ಬಂತು ಅಂತ ಅರ್ಥ. ಹೀಗೆ ಲೋಕದಲ್ಲಿ ವ್ಯವಹಾರ ಇದೆಯಲ್ಲ ಅಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ, ಯೈತಿ, ಯಾರು ಒಬ್ಬ ಜೀವ ಇನ್ನೊಬ್ಬ ಜೀವನನ್ನ ಸ್ವತಂತ್ರವಾಗಿ ಕೊಂದವನು ಅಂತ ತಿಳ್ಕೊತಾನೋ, ಇವನು ಸ್ವತಂತ್ರವಾಗಿ ಅವನನ್ನು ಕೊಂದ, ಆದ್ರಿಂದ ಅವನು ಸತ್ತ ಅಂತ ಯಾರು ತಿಳ್ಕೊತಾನೋ, ಅವನಿಗೆ ನಾಶ ಆಯಿತು ಅಂತ ಯಾರು ತಿಳ್ಕೊತಾನೋ, ಅವರಿಬ್ರು ಅಂದ್ರೆ ಜೀವನ ಅನಿತ್ಯತ್ವ ಜ್ಞಾನಿ ಮತ್ತು ಆ ಕೊಲ್ಲುವ ಕ್ರಿಯೆಯಲ್ಲಿ ಜೀವನಿಗೆ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಂಡಂಥವನು, ಅವರಿಬ್ರು ಕೂಡ ಭ್ರಾಂತರು, ಸರಿಯಾಗಿ ತಿಳ್ಕೊಂಡವರಲ್ಲ. ಅಂದ್ರೆ ಲೋಕ ವ್ಯವಹಾರ, ಇವನನ್ನ ಕೊಂದ, ಇವನಿಂದ ಇವನು ಸತ್ತ ಅಂತ ಅನ್ನೋದು ಭ್ರಾಂತಿ ಮೂಲಕವಾದ ವ್ಯವಹಾರ. ಇದು ಭ್ರಾಂತಿ ಅಂತ ಯಾಕೆ ಹೇಳ್ತೀರಿ, ಯಾವ ಬಾಧಕದಿಂದ ಇದನ್ನ ಭ್ರಾಂತಿ ಅಂತ ಹೇಳ್ತೀರಿ ಅಂತಂದ್ರೆ, ಯಾರೂ ಜೀವನನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಜೀವ ಪ್ರತಿಬಿಂಬ, ಪರಮಾತ್ಮನ ಪ್ರತಿಬಿಂಬ, ಅಲ್ಲಿ ಬಿಂಬ ನಿತ್ಯನಾಗಿದ್ದಾನೆ. ಉಪಾಧಿ ಜೀವನ ಸ್ವರೂಪ, ಅದು ನಿತ್ಯವಾದ ಉಪಾಧಿ. ಬಿಂಬಕ್ಕೆ ನಾಶ ಇಲ್ಲ, ಉಪಾಧಿಗೆ ನಾಶ ಇಲ್ಲ. ಬಿಂಬಕ್ಕೂ ಉಪಾಧಿಗೂ ಸನ್ನಿಧಾನಕ್ಕೂ ನಾಶ ಇಲ್ಲ. ಮತ್ತು ಜೀವ ಅನಾದಿ. ಇಷ್ಟು ಕಾರಣಗಳನ್ನು ಕೊಟ್ಟು ಹಿಂದೇನೆ ಹೇಳಿ ಆಗಿದೆ ಜೀವ ನಿತ್ಯ ಅಂತ. ನಹನ್ಯತೇಚ ಜೀವ, ಜೀವ ಕೊಲ್ಲಲ್ಪಡೋದು ಇಲ್ಲ, ಇವನು ಕೊಲ್ಲೋನೂ ಅಲ್ಲ, ಅವನು ಕೊಲ್ಲಲ್ಪಡೋದು ಇಲ್ಲ. ಯಾಕೆಂದ್ರೆ ಪ್ರತಿಬಿಂಬತ್ವಾದೇವ ಹೇತೋಹೋ, ಪ್ರತಿಯೊಬ್ಬ ಜೀವರು ಪ್ರತಿಬಿಂಬರಾದ್ರಿಂದ ಸ್ವತಂತ್ರವಾಗಿ ಪ್ರತಿಬಿಂಬ ಏನೂ ಕೆಲಸ ಮಾಡೋದಿಲ್ಲ. ಅದರಿಂದ ಜೀವನಿಗೆ ಸ್ವಾತಂತ್ರ್ಯವೂ ಇಲ್ಲ. ಅವನು ಸ್ವತಂತ್ರವಾಗಿ ಕೊಂದ ಅಂತ ತಿಳ್ಕೊಂಡ್ರೆ ಅದು ಭ್ರಾಂತಿಯೇ. ಈ ಯುಕ್ತಿಗಳನ್ನು ನಾವು ಹೇಳಿದ್ರಿಂದ ಜೀವನ ಪ್ರತಿಬಿಂಬನಾದ್ದರಿಂದ ಅವನಿಗೆ ಸಾವೂ ಇಲ್ಲ, ನಾಶವೂ ಇಲ್ಲ, ಸ್ವಾತಂತ್ರ್ಯವೂ ಇಲ್ಲ. ಹತ್ರ ಹನನ ಕ್ರಿಯಾ ಇಲ್ಲಿ ಬರೀ ಕೊಲ್ಲೋದ್ರಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಅಷ್ಟೇ ಅಲ್ಲ, ಯಾವುದೇ ಕ್ರಿಯೆಯಲ್ಲಿ ಸ್ವಾತಂತ್ರ್ಯ ಇಲ್ಲ ಜೀವನಿಗೆ. ನಡೆಯೋದು, ಊಟ ಮಾಡೋದು, ಮಾತಾಡೋದು, ಎಲ್ಲ ಕ್ರಿಯೆಗಳನ್ನು ಉಪಲಕ್ಷಣತೆಯ ಇಟ್ಕೋಬೇಕು. ಸರ್ವತ್ರ ತಸ್ಯ ಅಸ್ವಾತಂತ್ರ್ಯಾತ್ ಇತಿ. ಪ್ರತಿಯೊಂದು ಕ್ರಿಯೆಗೂ ಜೀವ ಪರತಂತ್ರನೇ, ಸ್ವತಂತ್ರ ಅಲ್ಲ. ಇನ್ನು ಈಶ್ವರನು ಜೀವನನ್ನ ಕೊಂದ ಅಂತ ಹಿಂಗೆ ತಿಳ್ಕೊಂಡ್ರೆ ಆ ಜ್ಞಾನವೂ ಭ್ರಾಂತಿ. ಈಶ್ವರ ಕೊಂದ ಅಂತ ತಿಳ್ಕೊಂಡ್ರು ಭ್ರಾಂತಿ. ಯಾಕೆಂದ್ರೆ ಈಶ್ವರನೂ ಕೂಡ ಚೇತನನನ್ನ ಕೊಲ್ಲಿಕ್ಕೆ ಸಾಧ್ಯವಿಲ್ಲ. ನಿತ್ಯನಾದ ಚೇತನನ್ನ ಹನನ ಈಶ್ವರನಿಂದಲೂ ಮಾಡ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮನೂ ಕೂಡ ಜೀವನನ್ನು ಕೊಲ್ಲೋದಿಲ್ಲ, ಯಾಕೆ? ಜೀವನಿಗೆ ನಿತ್ಯತ್ವ ಇರೋದ್ರಿಂದ. ಇದುವರೆಗೆ ಏನು ಹೇಳಿದ್ರು? ಜೀವನಿಗೆ ಉತ್ಪತ್ತಿ ನಾಶ ಇಲ್ಲ, ಈಶ್ವರನಿಗೂ ಉತ್ಪತ್ತಿ ನಾಶ ಇಲ್ಲ. ಈಶ್ವರನಿಗೆ ದೇಹದಿಂದಲೂ ಉತ್ಪತ್ತಿ ಇಲ್ಲ, ಆದ್ರಿಂದ ಅವನು ಸ್ವತಂತ್ರ.
ಜೀವನಿಗೆ ಸ್ವರೂಪತಃ ಜನ್ಮಾದಿಗಳಿಲ್ಲದೆ ಇದ್ದರೂ ದೇಹದ ಉತ್ಪತ್ತಿಯಾದಿಗಳು ಇರೋದ್ರಿಂದ ಅವನು ಅಸ್ವತಂತ್ರ. ಅಂದ್ರೆ ಜೀವನು ಎಂದೂ ಹುಟ್ಟೋದಿಲ್ಲ, ನಾಶನೂ ಹೊಂದೋದಿಲ್ಲ, ಹೀಗರ್ಥ. ತಥಾಹಿ ಅದರ ಅರ್ಥ ಬರೀತಾರೆ. ಜೀವ ವಿಷಯ ತಾವದು ಎಂ ಯೋಜನಾ. ಈ ಶ್ಲೋಕಕ್ಕೆ ಎರಡು, ಜೀವ ವಿಷಯಕವಾಗಿಯೂ ಅರ್ಥ ಮಾಡಬಹುದು, ಪರಮಾತ್ಮನ ವಿಷಯಕವಾಗಿಯೂ ಅರ್ಥ ಮಾಡಬಹುದು. ಜೀವನ ವಿಷಯದಲ್ಲಿ ಆಗುವಾಗ ಯೋಜನೆ ಹೀಗೆ: ಅಯಂ ಅಂದರೆ ಜೀವನು, ನಜಾಯತೆ ಸ್ವರೂಪೇಣ ಹುಟ್ಟೋದಿಲ್ಲ, ನಮ್ರಿಯತೆ ನ ನಶ್ಯತಿ ಚ ನಾಶನೂ ಹೊಂದೋದಿಲ್ಲ. ಅಲ್ಲಿ ವಾ ಅಂದರೆ ಚ ಅಂತ ಅರ್ಥ. ನ ನಶ್ಯತಿ ಚ ನಾಶನೂ ಹೊಂದೋದಿಲ್ಲ. ಈಗ ಜೀವ ಹುಟ್ಟೋದಿಲ್ಲ ಅಂತ ಆದರೆ ಈ ವ್ಯವಹಾರ ಹೇಗೆ? ಯಜ್ಞದತ್ತ ಹುಟ್ಟಿದ, ದೇವದತ್ತ ಹುಟ್ಟಿದ ಅಂತ ವ್ಯವಹಾರ ಇದೆ. ಈ ವ್ಯವಹಾರ ಹೇಗೆ ಕೊಡಿಸ್ಬೇಕು? ಈಶ್ವರನ ಜ್ಞಾನ ನಿತ್ಯ, ಪರಮಾತ್ಮನ ಜ್ಞಾನ ನಿತ್ಯ, ವೃದ್ಧಿನೂ ಇಲ್ಲ, ಹ್ರಾಸನೂ ಇಲ್ಲ, ಯಾವಾಗಲೂ ಒಂದೇ ರೀತಿ ಇರ್ತದೆ. ಆದರೂ ಕೂಡ ಅವನ ಅಚಿಂತ್ಯ ಶಕ್ತಿಯಿಂದ ಇದ್ದದ್ದೇನೆ ಹುಟ್ಟಿತು ಅನ್ನೋ ವ್ಯವಹಾರಕ್ಕೆ ಆಸ್ಪದ ಆಗ್ತದೆ. ವೇದದಲ್ಲೇ ಇದೆ, ತದೈಕ್ಷತ, ಆ ಪರಮಾತ್ಮನಿಗೆ ಜ್ಞಾನ ಹುಟ್ಟಿತು, ಅವನು ಕಂಡ. ಕಂಡ ಅಂದ್ರೇನು? ಆಗ ಜ್ಞಾನ ಹುಟ್ಟಿತು ಅಂತ ಅರ್ಥ. ಅವನ ಜ್ಞಾನ ಅನಾದಿ ನಿತ್ಯ, ವೃದ್ಧಿ ಹ್ರಾಸ ಆದರೂ ಇಲ್ಲದೇ ಇದ್ರೂ ಕೂಡ, ಯಾವಾಗಲೂ ಇದ್ರೂ ಕೂಡ ತದೈಕ್ಷತ, ಅವನು ಕಂಡ ಅಂತ ಶ್ರುತಿ ಇರೋದ್ರಿಂದ ಇದ್ದದ್ದು ಕೂಡ ಹುಟ್ಟಿತು ಅನ್ನೋ ವ್ಯವಹಾರಕ್ಕೆ ಆಸ್ಪದ ಆಗಿದೆ. ಹೇಗೆ? ಅವನ ಅಚಿಂತ್ಯ ಶಕ್ತಿ ಇದ್ರೂ ಕೂಡ, ಮೊದಲಿಂದ ಇದ್ರೂ ಕೂಡ ಅಚಿಂತ್ಯ ಶಕ್ತಿಯಿಂದ ಮತ್ತೆ ಹುಟ್ಟಿತು ಅನ್ನೋ ವ್ಯವಹಾರಕ್ಕೆ ಆಸ್ಪದ ಆಗಿದೆ. ಹಾಗೆ ಜೀವನು ನಿತ್ಯ ಆಗಿದ್ರೂ ಕೂಡ ಈಶ್ವರನ ಜ್ಞಾನದಂತೆ ಜೀವ ಹುಟ್ಟಿದ ಅನ್ನೋ ವ್ಯವಹಾರ ಯಾವುದೋ ಒಂದು ನಿಮಿತ್ತದಿಂದ, ಯಾವುದೋ ವಿವಕ್ಷೆಯಿಂದ, ಈಗ ಅಚಿಂತ್ಯ ಶಕ್ತಿಯಿಂದ ಈಶ್ವರನ ಜ್ಞಾನ ಹುಟ್ಟಿತು ಅಂತ ವ್ಯವಹಾರ ಇದೆ. ಹಾಗೆ ಇಲ್ಲಿ ಏನಾದರೂ ಒಂದು ನಿಮಿತ್ತದಿಂದ ಈಶ್ವರ ಜೀವ ಹುಟ್ಟಿದ ಅಂತ ಹೇಳಬಹುದು ಅಂತಂದ್ರೆ ಇಲ್ಲ. ಈಶ್ವರ ಜ್ಞಾನ ಸ್ವರೂಪದಿಂದಲೇ ಇರ್ತದೆ, ಆದರೂ ಅಚಿಂತ್ಯ ಶಕ್ತಿಯಿಂದ ಹುಟ್ಟಿತು ಅಂತ ಅನ್ನೋ ವ್ಯವಹಾರಕ್ಕೂ ಆಸ್ಪದ ಆಗ್ತದೆ. ಆದರೆ ಜೀವ ಮಾತ್ರ ಯಾವ ವಿವಕ್ಷೆಯಿಂದಲೂ ಕೂಡ ಈಶ್ವರ ಜ್ಞಾನದಂತೆ ಮೊದಲಿಂದ ಇದ್ದೇ ಇರ್ತಾನೆ. ಹುಟ್ಟಿದ ಅನ್ನೋ ವ್ಯವಹಾರಕ್ಕೆ ಆಸ್ಪದ, ಯಾವ ವಿವಕ್ಷೆಯಿಂದಲೂ ಹುಟ್ಟಿದ ಅನ್ನೋ ಅದಕ್ಕೆ ಆಸ್ಪದ ಅಲ್ಲ. ಪರಮಾತ್ಮ ಅವನು ಉತ್ಪತ್ತಿ ರಹಿತ, ನಾಶರಹಿತ. ಅವನ ಸದೃಶನಾದ ಜೀವನೂ ಕೂಡ, ಅವನ ಪ್ರತಿಬಿಂಬನಾದ ಜೀವನೂ ಕೂಡ ಉತ್ಪತ್ತಿ ನಾಶರಹಿತನೇ. ಜೀವ ಒಂದು ದೇಹದಿಂದ ಮತ್ತೊಂದು ದೇಹ, ಆ ದೇಹದಿಂದ ಮತ್ತೊಂದು ದೇಹ, ಹೀಗೆ ದೇಹಯೋಗಗಳನ್ನು ಪಡಿತಾ ಹೋಗ್ತಾನೆ. ಆ ನಿಮಿತ್ತಕವಾಗಿ ಹುಟ್ಟಿದ ಅಂತ ವ್ಯವಹಾರ ಅಷ್ಟೇ ಹೊರತು ಪರಮಾತ್ಮನ ಜ್ಞಾನ ಹುಟ್ಟಿದವು ಅಂತ ವ್ಯವಹಾರ ಮಾಡ್ತೀವಲ್ಲ, ಆ ರೀತಿ ಅಲ್ಲ. ದೇಹಾಂತರ ಪಡೆದ ಅಂತ ಅರ್ಥ. ಭೌತಿಕ ಶರೀರ, ನಮ್ಮ ಕಾಣುವ ಶರೀರ, ಇದು ನಾಶ ಆದರೂ ಜೀವನಾಶ ಆಗುವುದಿಲ್ಲ. ಯಾಕೆ? ಈ ಕಾಣುವ ಶರೀರ ಉಪಾಧಿನೇ ಅಲ್ಲ, ಬೇರೆ ಶರೀರ ಇದೆ, ಅದು ನಾಶ ಆಗೋದಿಲ್ಲ. ನಿತ್ಯವಾದ ಇನ್ನೊಂದು ಶರೀರ ಇರೋದ್ರಿಂದ ಈ ಶರೀರ ನಾಶ ಆದರೂ ಜೀವನಾಶ ಆಗೋದಿಲ್ಲ. ಜೀವನು ಪರಮಾತ್ಮನ ಪ್ರತಿಬಿಂಬನಾದ್ದರಿಂದ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಈಶ್ವರ ಜ್ಞಾನದಂತೆ ಜನನ ವ್ಯವಹಾರಕ್ಕೆ ಆಸ್ಪದನಲ್ಲ, ಕಿಂತು ದೇಹಯೋಗ ಬಂತು, ಅದರಿಂದ ಹುಟ್ಟಿದ ಅಂತ ಅಷ್ಟೇ ಅಭಿಪ್ರಾಯ. ಭೌತಿಕ ದೇಹ ಅಲ್ಲದೆ ಇನ್ನೊಂದು ನಿತ್ಯ ದೇಹ ಇರೋದ್ರಿಂದ ಅದಕ್ಕೆ ನಾಶ ಇಲ್ಲಾದ್ರಿಂದ ಜೀವನಿಗೆ ನಾಶ ಇಲ್ಲ. ಇದಿಷ್ಟು ಜೀವನ ವಿಷಯದ ಯೋಜನೆ. ಆವಾಗ ಈಶ್ವರನು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ದೇಹಯೋಗ ವಿಯೋಗನೂ ಕೂಡ ಪರಮಾತ್ಮನಿಗಿಲ್ಲ, ನಿತ್ಯ ದೇಹ. ದೇಹನೇ ನಾಶ ಆಗೋದಿಲ್ಲ ಅಂದಮೇಲೆ ಸ್ವರೂಪ ನಾಶ ಅಂತೂ ಸುತರಾಮಾಗೋದಿಲ್ಲ ಅಂತ ಕೈಮುತ್ತಿನ ನ್ಯಾಯದಿಂದ ಈಶ್ವರನಿಗೆ ಸ್ವರೂಪನಾಶನೂ ಇಲ್ಲ, ದೇಹನಾಶನೂ ಇಲ್ಲ ಅಂತ ಹೇಳಿ ಹೊರಟದ್ದು. ಜೀವ ಪರತಂತ್ರ. ಯಾಕೆ? ದೇಹಕ್ಕೆ ಉತ್ಪತ್ತಿ ನಾಶ ಇರೋದ್ರಿಂದ ಅವನಿಗೆ ಇಚ್ಛೆ ಇಲ್ದಿದ್ರೂ ದೇಹ ಹುಟ್ಟುತ್ತೆ, ದೇಹ ನಾಶ ಆಗ್ತದೆ. ಆದ್ದರಿಂದ ಅವನು ಪರತಂತ್ರ. ಪರಮಾತ್ಮನಿಗೆ ದೇಹಕ್ಕೆ ಉತ್ಪತ್ತಿ ನಾಶ ಇಲ್ಲ ಅಂದ್ರೆ ಅವನು ಸ್ವತಂತ್ರ ಅನ್ನೋದು ಆಗುತ್ತೆ. ಜೀವನಿಗೆ ಉತ್ಪತ್ತಿ ಇಲ್ಲ, ನಾಶ ಇಲ್ಲ, ಆದರೆ ಅನಾದ್ಯನಂತ ಕಾಲದಲ್ಲಿ ಪಾರತಂತ್ರ್ಯ ಸ್ವಭಾವ ಉಳ್ಳವನೇ ಆಗಿದ್ದಾನೆ. ಶಾಶ್ವತಃ ಅಂದ್ರೆ ಹಾಗರ್ಥ. ಈಗಲೂ ಪಾರತಂತ್ರ್ಯ ಸ್ವಭಾವ, ಮೋಕ್ಷಕ್ಕೆ ಹೋದ್ರೂ ಪಾರತಂತ್ರ್ಯ ಸ್ವಭಾವ, ಅದು ಹೋಗುದು. ಅದ್ಯಾಕೆ ಅಂದ್ರೆ ಪುರಾಣ ಅಂತ ಉತ್ತರ. ಅಂದ್ರೆ ಇಚ್ಛೆ ಇಲ್ದಿದ್ರೂ ಕೂಡ ದೇಹಾಂತರ ಪ್ರಾಪ್ತಿ ಆಗ್ತಾ ಇರ್ತದೆ ಅವನಿಗೆ. ಒಂದಾದ್ಮೇಲೆ ಒಂದು ದೇಹ ಬರ್ತಾ ಇರ್ತದೆ. ನರಿ, ನಾಯಿ, ಕ್ರಿಮಿ, ಕೀಟ, ಹೀಗೆ.
ಆದ್ದರಿಂದ ಅವನು ಈಶ್ವರನಿಗಿಂತ ಭಿನ್ನ. ಈಶ್ವರನಿಗೂ ಜೀವನಿಗೂ ಇದೇ ವಿಶೇಷ. ಇಚ್ಛೆ ಇಲ್ಲದೆ ದೇಹಾಂತರವನ್ನ ಒಂದ್ ದೇಹ ಮತ್ತೊಂದು ದೇಹ ಹೊಂದುವವನಿಗೆ ಸ್ವಾತಂತ್ರ್ಯ ಹೇಳಲಿಕ್ಕಾಗತ್ತಾ? ಸ್ವಾತಂತ್ರ್ಯ ಇದ್ರೆ ಅವನು ಹಂಗೆ ಯಾಕೆ ಮಾಡ್ತಿದ್ದ? ಬೇರೆ ಬೇರೆ ಕ್ರಿಮಿಕೀಟಾದಿ ದೇಹವನ್ನ ಯಾಕೆ ಪಡೀತಿದ್ದ? ಆದ್ರೆ ಇಷ್ಟೊಂದು ಗುಣ ಉಂಟು ಜೀವನಲ್ಲಿ. ಏನು? ಏತಾವಾನ್ ಗುಣ ಇತ್ತ ನಹನ್ಯತೆ ಹನ್ಯಮಾನೆ ಶರೀರ ನಾಶ ಆದಾಗ ತಾನು ಜೀವನ ಸ್ವರೂಪ ನಾಶ ಆಗೋದಿಲ್ಲ ಅನ್ನೋದೊಂದು ಗುಣ ಅಷ್ಟೇ. ಹೀಗೆ ಜೀವನ ವಿಷಯದಲ್ಲಿ ಏನೇನು ಪ್ರಶ್ನೆ ಬರಬಹುದು ಅದಕ್ಕೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ. ಜೀವ ನಾಶ ಇಲ್ಲದೆ ಇರುವವನು. ಯಾಕೆ ಬರ್ಬೋದು ನಾಶ? ಬಿಂಬ ನಾಶ, ಉಪಾಧಿ ನಾಶ, ಸನ್ನಿಧಿ ನಾಶ, ಮೂರರಿಂದ. ತನ್ನಿಮಿತ್ತಕವಾದ ನಾಶ ಇಲ್ಲದೆ ಇರುವವನು. ಸ್ವತಃ ಜೀವನಿಗೆ ಯಾವ ವಸ್ತುವಿನ ಮೇಲೆ ರಾಗದ್ವೇಷಾದಿ, ರಾಗ ದ್ವೇಷ ಸುಖ ದುಃಖಾದಿ ಜೀವನಿಗೆ ಇರೋದಿಲ್ಲ, ಸ್ವತಃ ಇರೋದಿಲ್ಲ. ಮತ್ತೆ ಯಾಕೆ ಬರ್ತದೆ ಸುಖ ದುಃಖಾದಿಗಳು? ಅಭಿಮಾನ ನಿಮಿತ್ತಕವಾಗೇ ಬರ್ತದೆ ಹೊರತು ಸ್ವತಃ ಸುಖ ದುಃಖಾದಿ ದೋಷಗಳು ಜೀವನಲ್ಲಿ ಇರೋದಿಲ್ಲ. ಆದ್ರಿಂದ ಅವಿನಾಶಿ. ಅಜಂ ಅಂತ ಇನ್ನೊಂದು ಪದ ಇದೆ. ಉತ್ಪತ್ತಿ ರಹಿತನಾದವನು, ಹುಟ್ಟು ಇಲ್ದಿದ್ದವನು. ಅವ್ಯಯಂ ಅಂತಂದ್ರೆ ವಿಕಾರ ಇಲ್ಲದೆ ಇದ್ದವನು, ಸ್ವರೂಪ ವಿಕಾರ ಇಲ್ಲದೆ ಇದ್ದವನು. ಇಂಥ ಜೀವನನ್ನ ಯಾರು ಕೊಲ್ಲಿಕ್ ಸಾಧ್ಯ? ನಾಶನೇ ಇಲ್ಲ, ಸ್ವತಃ ನಾಶನೂ ಇಲ್ಲ, ಬಿಂಬೋಪಾಧಿ ನಾಶ ನಿಮಿತ್ತಕ ನಾಶನೂ ಇಲ್ಲ, ರಾಗ ಸುಖ ದುಃಖಾದಿ ದ್ವೇಷನೂ ಇಲ್ಲ, ಸ್ವತಃ ಉತ್ಪತ್ತಿ ಇಲ್ಲ, ವಿಕಾರವೂ ಇಲ್ಲ. ಅವ್ಯಯಂ ಅಂದ್ರೆ ಸ್ವರೂಪ ವಿಕಾರವೂ ಇರೋದಿಲ್ಲ. ಅಂಥ ಜೀವನನ್ನ ಇವನು ಕೊಂದ, ಅಥವಾ ನಾನು ಕೊಲ್ತೇನೆ ಅಥವಾ ಕೊಲ್ಲಿಸ್ತೇನೆ ಅಂತ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಯಾರು ಜ್ಞಾನಿಗಳು ಇಂಥ ಭಾವನೆ ಮಾಡೋದಿಲ್ಲ ಅಂತ ಅಭಿಪ್ರಾಯ. ನಿತ್ಯ, ಆಮೇಲೆ ಉತ್ಪತ್ತಿ ಇದ್ದವನು, ಅಜ ಅವ್ಯಯ, ಜನ್ಮ ಇಲ್ಲ, ವಿಕಾರ ಇಲ್ಲ, ಇಂಥ ಪರಮಾತ್ಮನನ್ನು ಅಂದ್ರೆ ಸರ್ವಸ್ವತಂತ್ರ ಅಂತಾಯ್ತು. ಸರ್ವಸ್ವತಂತ್ರನಾದ ಈ ಪರಮಾತ್ಮನನ್ನ ಯಾರು ತಿಳ್ಕೋತಾನೋ, ಅಂದ್ರೆ ಯಾವ ಪುರುಷನು ಜ್ಞಾನಿ ಆಗಿದ್ದಾನೋ, ಭಗವಂತನ ಜ್ಞಾನಿ ಆಗಿದ್ದಾನೋ, ಅವನು ಕೇನ ಪ್ರಕಾರೇಣ ಕಂಘಾತೈತಿ ಕಮ್ಮ ಹಂತಿ. ಯಾರನ್ನ ಕೊಲ್ಲಿಸ್ಲಿಕ್ಕೆ ಸಾಧ್ಯ, ಯಾರನ್ನ ಕೊಲ್ಲಿಕ್ಕೆ ಸಾಧ್ಯ ಅಂದ್ರೆ ಒಟ್ಟು ತಾತ್ಪರ್ಯನು, ಹೀಗೆ ಪರಮಾತ್ಮನನ್ನ ತಿಳ್ಕೊಂಡವನು ಇವನನ್ನು ನಾನು ಕೊಲ್ಲಿಸ್ತೇನೆ, ಇವನನ್ನ ಸಾಯಿಸ್ತೇನೆ ಅನ್ನೋ ಭಾವನೆಯನ್ನ ಮಾಡೋದಿಲ್ಲ ಅಂತ ಅರ್ಥ. ಪುರಾಣ ಅಂದ್ರೆ ಅನೇಕ ದೇಹಗಳನ್ನ ಪಡೆಯುವವನು ಅಂತ ಅರ್ಥ. ಹೀಗೆ ಪುರಾಣ ಪದದಿಂದ ಅನೇಕ ದೇಹ ಪ್ರಾಪ್ತಿಯನ್ನ ಜೀವನಿಗೆ ಹೇಳಿದ್ದಾರೆ. ಆದ್ರಿಂದ ಪರಮಾತ್ಮನಿಗಿಂತ ಇವನು ವಿಶೇಷ. ಆ ಕೌಮಾರದ ದೇಹಕ್ಕೂ ಯೌವನದ ದೇಹಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ, ಆದರೆ ಅತ್ಯಂತ ಭೇದ ಇಲ್ಲ. ಒಬ್ಬ ಮನುಷ್ಯ ಹೋಗಿ ನಾಯಿ ಆದಾಗ ಯಾವ ರೀತಿ ಆ ದೇಹಕ್ಕೆ ಅತ್ಯಂತ ಭೇದ, ಹಾಗಿಲ್ಲ. ಭೇದ ಯೌವನದ ದೇಹ, ಕೌಮಾರ ದೇಹ, ವೃದ್ಧಾಪ್ಯದ ದೇಹ ಬೇರೆ ಬೇರೆನೆ, ಆದರೆ ಬರೇ ಅತ್ಯಂತ ಭೇದ ಇಲ್ಲ ಅವುಗಳಿಗೆ. ಆದ್ರಿಂದ ಆ ದೃಷ್ಟಾಂತದಿಂದ, ಆ ಅನುಸಂಧಾನದಿಂದ ದೇಹ ಬೇರೆ ಆತ್ಮ ಬೇರೆ, ದೇಹ ಬೇರೆ ಬೇರೆ ಆಯಿತು ಅಂತ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ, ಅನುಭವಕ್ಕೆ ಬರೋದಿಲ್ಲ ಆ ದೃಷ್ಟಾಂತ. ಅರೆ ದೇಹ ಒಂದೇ ಅಲ್ವಾ, ಅದೇ ಕೌಮಾರ ದೇಹನೇ ಯೌವನ ದೇಹ ಅಂತಲೇ ಅನಿಸಿಬಿಡ್ತದೆ. ಅತ್ಯಂತ ಭೇದ ಗೊತ್ತಾಗೋದಿಲ್ಲ, ಅತ್ಯಂತ ಭೇದ ಇಲ್ಲ, ಭೇದ ಇರೋದು. ಅದರಿಂದ ಭೇದ ಗೊತ್ತಾಗೋದಿಲ್ಲ. ಅವಾಗ ಅಭೇದ ಇರೋದ್ರಿಂದ ಭೇದ ಅನ್ನೋದು ಗಮನಕ್ಕೆ ಬರೋದಿಲ್ಲ. ಒಬ್ಬನೇ ವ್ಯಕ್ತಿ ಒಂದು ಬಟ್ಟೆ ಉಟ್ಕೊಂಡಿರ್ತಾನೆ, ಹಳೇದಾಯ್ತು, ಹಳೆ ಬಟ್ಟೆ ಬಿಸಾಡಿ ಹೊಸ ಬಟ್ಟೆ ಉಟ್ಕೋತಾನೆ. ಒಬ್ಬನೇ ಜೀವನಿಗೆ ಬೇರೆ ಬೇರೆ ಬಟ್ಟೆಗಳು ಬರ್ತದೋ ಇಲ್ವೋ, ಅನಂತ ವಸ್ತ್ರಗಳು ಬಂತೋ ಇಲ್ವೋ. ಹಾಗೆಯೇ ಒಬ್ಬನೇ ಆವಾಗ ಅವನು ದುಃಖ ಪಡ್ತಾನ? ಇಲ್ಲ. ಅದರಂತೆ ಒಬ್ಬನೇ ಜೀವನಿಗೆ ಅನೇಕ ದೇಹಗಳು ಬಂದರೂ ಕೂಡ ಒಬ್ಬನಿಗೆ ಅನೇಕ ಬಟ್ಟೆಗಳು ಬಂದಂತೆ. ಒಂದು ಬಟ್ಟೆ ಹೋಗಿ ಮತ್ತೊಂದು ಬಟ್ಟೆ, ಆ ಬಟ್ಟೆ ಹೋಗಿ ಮತ್ತೊಂದು ಬಟ್ಟೆ ಬಂದಂತೆ. ಅಲ್ಲಿ ಬಟ್ಟೆ ಬೇರೆ, ಬಟ್ಟೆ ಉಟ್ಕೊಂಡಂತಹ ದೇಹ ಬೇರೆ, ಅದು ಸ್ಪಷ್ಟವಾದ ಅನುಭವ ಇದೆ. ಆದ್ರಿಂದ ಜೀವ ಮತ್ತು ದೇಹ ಬೇರೆ ಬೇರೆ ಅನ್ನೋದಕ್ಕೆ ಬಟ್ಟೆ ದೃಷ್ಟಾಂತ ಕೊಡ್ತಾರೆ.
ಬಟ್ಟೆ ಇದ್ದಂತೆ ದೇಹ, ಆ ಬಟ್ಟೆ ಉಟ್ಟುಕೊಳ್ಳುವ ಅನೇಕ ಬಟ್ಟೆ ಉಟ್ಟುಕೊಳ್ಳುವ ಒಂದು ದೇಹ ಇದೆ ನೋಡಿ, ಅದರಂತೆ ಜೀವ ಚೇತನ, ಅನೇಕ ದೇಹ ಹೊಂದುವಂಥ ಚೇತನ. ಅದರಿಂದ ಒಂದು ದೇಹದ ಮೇಲೆ 10 ಬಟ್ಟೆಗಳು ಬಂದು ಹೋಗ್ತಾ ಇರ್ತವೆ. ದೇಹ ಒಂದೇ, ಬಟ್ಟೆ ಮಾತ್ರ ಬೇರೆ ಬೇರೆ. ಯಾಕೆ? ಅದೆರಡು ಬೇರೆ ಆದ್ರಿಂದ. ಅದರಂತೆ ಒಬ್ಬನೇ ಜೀವ, ದೇಹಗಳು ಅನೇಕ. ಅದರಿಂದ ದೇಹ ಬೇರೆ, ಜೀವ ಬೇರೆ ಅಂತ ಸ್ಪಷ್ಟ ದೃಷ್ಟಾಂತ. ಈಶ್ವರನಿಗೆ ದೇಹದಿಂದಲೂ ನಿತ್ಯತ್ವ ಉಂಟು. ಈಶ್ವರ ದೇಹದಿಂದಲೂ ನಿತ್ಯ, ಸ್ವರೂಪದಿಂದಲೂ ನಿತ್ಯ. ಅವನ ವಿಷಯದಲ್ಲಿ ದುಃಖ ಇಲ್ಲ, ಅವನು ಸಾವನು. ಆದರೆ ಜೀವ ವಿಷಯದಲ್ಲಿ ದುಃಖ ಬರ್ತದೆ. ಯಾಕೆ ಅಂದರೆ ಜೀವ ನಿತ್ಯ, ಪರಮಾತ್ಮ ನಿತ್ಯ, ಅವನ ದೇಹನೂ ನಿತ್ಯ. ಆದರೆ ಇಲ್ಲಿ ಹಾಗಲ್ಲ, ಜೀವ ನಿತ್ಯ. ಅವನಿಗೆ ದೇಹ ಯೋಗ ವಿಯೋಗ ಅನ್ನೋದು ಬೇರೆ ಉಂಟಲ್ವಾ ಅಂತಂದ್ರೆ, ಅದರಿಂದ ದುಃಖ ಬರಬೇಕು ಅಂದರೆ ಅದಕ್ಕೂ ಉತ್ತರ ಕೊಟ್ಟಾಗಿದೆ. ಕೌಮಾರ ದೇಹ ಹೋಗಿ ಯೌವನ ದೇಹ, ಯೌವನ ದೇಹ ಹೋಗಿ ವೃದ್ಧಾಪ್ಯ ದೇಹ, ದುಃಖ ಪಡೋದಿಲ್ಲ. ವೃದ್ಧಾಪ್ಯ ದೇಹ ಹೋಗಿ ಇನ್ನೂ ಸಮೀಚೀನವಾದ ಮತ್ತೊಂದು ದೇಹ ಬಂದರೆ ಯಾಕೆ ದುಃಖ ಪಡಬೇಕು ಅಂತ ಅದಕ್ಕೂ ಉತ್ತರ ಹೇಳಾಗಿದೆ. ಆದರೂ ಲೋಕಪ್ರಸಿದ್ಧವಾದ ಜನನ ಮರಣ ಅನ್ನೋದಂತೂ ಉಂಟು. ಲೋಕಪ್ರಸಿದ್ಧವಾದ ಇವನು ಸತ್ತ ಹುಟ್ಟಿದ ಅಂತ ಲೋಕದಲ್ಲಿ ಏನು ಹೇಳ್ತೇವೆ, ಅಂಥದ್ದು ಜೀವರಿಗೆ ಉಂಟು. ಶರೀರ ಯೋಗ ಅನ್ನೋ ಜನನ, ಶರೀರ ವಿಯೋಗ ಅನ್ನುವ ಮರಣ. ಆದರೂ ಕೂಡ ದುಃಖ ಪಡಬಾರ್ದು. ಅದು ದುಃಖಕ್ಕೂ ಕಾರಣ ಆಗೋದಿಲ್ಲ. ಯಾಕೆ ಅಂದರೆ ದೇಹ ಯೋಗ ವಿಯೋಗವೇ ಜನನ ಮರಣ ಶಬ್ದದ ಅರ್ಥ. ಲೋಕಪ್ರಸಿದ್ಧವಾದ ಜನನ ಮರಣವು ಶೋಕಕ್ಕೆ ಕಾರಣ ಅಲ್ಲ. ಯಾಕೆ? ಆ ದೇಹ ಯೋಗ ವಿಯೋಗವೇ ಜನನ ಮರಣ ಅಂದರೆ. ಆದ್ರಿಂದ ನಮ್ಮ ದೇಹದಲ್ಲಿಯೂ ಕೂಡ ಜರ, ಮುಪ್ಪು, ಮರಣ ಇವೆಲ್ಲ ನಮ್ಮ ಅಧೀನ ಅಲ್ಲ, ಸ್ವತಂತ್ರರು ನಾವು ಅನ್ನೋದನ್ನು ತೋರಿಸ್ಲಿಕ್ಕೂ ಬಟ್ಟೆ ದೃಷ್ಟಾಂತ ಉಪಯೋಗ ಬೀಳ್ತದೆ. ರುದ್ರದೇವರು ಖಡ್ಗ ತಗೊಂಡು ಏಟು ಹಾಕಿದ್ರು ದಕ್ಷನ ತಲೆ ಹೋಗಲಿಲ್ಲ, ಸಾಧಾರಣ ಕಾರಣದಿಂದ ನಾಶ ಆಗಲಿಲ್ಲ. ಆಮೇಲೆ ಅವರು ಧ್ಯಾನ ಮಾಡಿದರು. ವಿಶೇಷ ಕಾರಣದಿಂದ ರುದ್ರದೇವರಿಂದ ದಕ್ಷಿಣ ಶಿರಚ್ಛೇದ ಆಯಿತು. ಸಾಧಾರಣ ಕಾರಣದಿಂದ ಆಗಲಿಲ್ಲ, ಖಡ್ಗದಿಂದ. ನಾನು ಇದನ್ನು ಆಹುತಿ ಕೊಡ್ತೇನೆ, ಇದೊಂದು ಯಜ್ಞ ಅಂತ ಒಂದು ವಿಶೇಷ ಅನುಸಂಧಾನ ಮಾಡಿದಾಗ ಆಯಿತು. ಅದರಂತೆ ಸಾಮಾನ್ಯವಾಗಿ ಜೀವನಿಗೆ ನಾಶ ಇಲ್ಲ ಅಂತ ಒಪ್ಕೊಳ್ಳಬೇಕಾದ್ರೆ, ಆದರೆ ದಕ್ಷಿಣ ಶಿರಚ್ಛೇದ ಹೇಗೆ ವಿಶೇಷ ಕಾರಣದಿಂದ ಆಯಿತು, ಆ ರೀತಿ ಜೀವನ ನಾಶವು ಯಾವುದಾದ್ರೂ ವಿಶೇಷ ಸಂದರ್ಭದಿಂದ ಆಗಬಹುದಲ್ವಾ ಅಂತಂದರೆ ಅದು ದಕ್ಷಂದಾಯಿತು, ಇದು ಮಾತ್ರ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಛೇದಕ್ಕೆ ಅರ್ಹನೇ ಅಲ್ಲ ಜೀವ, ದಹನಕ್ಕೆ ಅರ್ಹನೇ ಅಲ್ಲ, ನೀರಿನಿಂದ ಕೊಳಿಲಿಕ್ಕೆ ಅರ್ಹನಲ್ಲ, ಗಾಳಿಯಿಂದ ಒಣಗಲಿಕ್ಕೆ ಅರ್ಹನಲ್ಲ. ಅವನು ಅರ್ಹನಲ್ಲ ಅಂದರೆ ಯಾವ ಕಾಲದಲ್ಲಿಯೂ ಅರ್ಹತೆ ಇಲ್ಲ ಅವನಿಗೆ ನಾಶಕ್ಕೆ. ಈ ಶ್ರುತಿಗಳಲ್ಲಿ ಅಚಿಂತ್ಯವಾದ ಶಕ್ತಿ ಉಂಟು ಪರಮಾತ್ಮನಿಗೆ ಅಂತ ಹೇಳಿದ್ದಾರೆ. ಅಚಿಂತ್ಯವಾದ ಶಕ್ತಿ ಉಳ್ಳವನು ಅಂತ ಹೇಳುವ ಶ್ರುತಿಯಿಂದ ಪ್ರತಿಪಾದ್ಯ. ಇದರಿಂದ ಏನರ್ಥ ಆಯಿತು? ಅವನು ನಿರ್ವಿಕಾರನೂ ಹೌದು, ಆದರೆ ತದೈಕ್ಷತ, ಅವನಿಗೆ ಜ್ಞಾನ ಬಂತು ಅಂತ ಹೇಳಿದ್ದಾರೆ. ನಿರ್ವಿಕಾರ ಅಂತಲೂ ಹೇಳ್ತಾರೆ, ಜ್ಞಾನ ಬಂತು ಅಂತಲೂ ಹೇಳ್ತಾರೆ. ಅದೊಂದು ವಿಕಾರ ಹೌದಲ್ವ? ಜ್ಞಾನ ನಿರ್ವಿಕಾರನಾದವನಿಗೆ ಯಾವುದೂ ಬರಬಾರ್ದು, ಆವಾಗ ಅವನು ನಿರ್ವಿಕಾರ. ಜ್ಞಾನ ಬಂತು ಅಂದ್ರೆ ಅದೊಂದು ವಿಕಾರ ಬಂದಾಗಾಯ್ತು ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಬೇರೆ ಮತದಲ್ಲಿ ಏನು ಉತ್ತರ ಕೊಡ್ತಾರೆ ಅಂದರೆ, ಆ ವಿಕಾರ ಅನ್ನೋದು ಮಾಯಾ ಕಲ್ಪಿತ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಅಲ್ಲ, ಮಾಯೆಯಿಂದ ಕಲ್ಪಿತ. ಆದರೆ ಹಂಗೆ ಉತ್ತರ ಹೇಳಬಾರ್ದು, ಅಚಿಂತ್ಯ ಶಕ್ತಿಯಿಂದ ಬಂತು ಅಂತ ಹೇಳಬೇಕು. ಯಾಕೆ? ಸನಾತನ, ಅವನಿಗೆ ಅಚಿಂತ್ಯ ಶಕ್ತಿ ಉಂಟು ಅಂತ ಹೇಳುವ ವೇದ ಪ್ರತಿಪಾದ್ಯನಾಗಿದ್ದಾನವನು. ವೇದದಲ್ಲಿ ಅವನಿಗೆ ಅಚಿಂತ್ಯ ಶಕ್ತಿ ಹೇಳಿದ್ದಾರೆ. ಆದ್ದರಿಂದ ಅಚಿಂತ್ಯ ಶಕ್ತಿಯಿಂದ ಕೂಡಿಸ್ಬೇಕು ಅಂತ ಅರ್ಥ. ಅವನು ಛೇದನೆಗೆ ಅರ್ಹ ಅಲ್ಲ, ಶೋಷಣೆಗೆ ಅರ್ಹ ಅಲ್ಲ, ದಹನಕ್ಕೆ ಅರ್ಹ ಅಲ್ಲ ಅಂತ ಪೂರ್ವಾರ್ಧದಲ್ಲಿ ಹೇಳಿದರು. ಯಾಕೆ ಅಂತ ಕೇಳಿದರೆ, ನಿತ್ಯ, ಸರ್ವಗತ, ಸ್ಥಾಣು ಅಂದರೆ ನಿರ್ವಿಕಾರ, ಅಚಲ, ಆಮೇಲೆ ಸನಾತನ, ವೇದ ಪ್ರತಿಪಾದ್ಯ, ಇದೆಲ್ಲ ಪರಮಾತ್ಮನ ಧರ್ಮ. ಪೂರ್ವಾರ್ಧದಲ್ಲಿ ಜೀವನು ಛೇದನಾದಿಗಳಿಗೆ ಅರ್ಹ ಅಲ್ಲ ಅಂತ ಹೇಳಿದರು. ಅದು ಯಾಕೆ ಅಂತ ಕೇಳಿದರೆ, ಉತ್ತರಾರ್ಧದಲ್ಲಿ ಪರಮಾತ್ಮನ ಗುಣಗಳನ್ನು ಹೇಳ್ತಾ ಇದ್ದಾರೆ. ಜೀವನಿಗೆ ಹೇಗೆ ಅನ್ವಯ ಮಾಡೋದು ನಿತ್ಯ, ಸರ್ವಗತ ಈ ಶಬ್ದವನ್ನ? ಅಂದರೆ ಅದಕ್ಕೆ ಹಿಂದೆ ಹೇಳಿತ್ತು, ಸಿಂಹಶ್ಚೈತ್ರ ಅಂತ. ಸಿಂಹ ಶಬ್ದ ಸಿಂಹಕ್ಕೊಂದೋದು, ಆ ಪ್ರಾಣಿಗೆ. ಚೈತ್ರನಲ್ಲಿ ಹೇಗೆ ಕೂಡಿಸ್ಬೇಕು? ಸಿಂಹ ಸ್ವರೂಪ, ಸಿಂಹ ಸದೃಶ ಅಂತ ಕೂಡಿಸ್ಬೇಕು. ಯಾಕೆ? ಐಕ್ಯ ಇಲ್ಲದೆ ಇದ್ದಾಗ ಅಂಥ ಐಕ್ಯವನ್ನು ಹೇಳುವ ಶಬ್ದ ಬಳಸಿದರೆ ಅದು ಸಾರೂಪ್ಯವನ್ನು ಬೋಧಿಸ್ತದೆ ಅಂತ ನಿಯಮ. ಅದರಂತೆ ಇಲ್ಲಿ ನಿತ್ಯ, ಸರ್ವಗತ, ಸ್ಥಾಣು, ಅಚಲ, ಸನಾತನ ಎಲ್ಲ ಪರಮಾತ್ಮ.
ಅದನ್ನ ಜೀವನಲ್ಲಿ ಬಳಸಿದಾಗ ಅಂಥ ಪರಮಾತ್ಮನಿಗೆ ಸ್ವರೂಪನಾಗಿದ್ದಾನೆ ಜೀವ ಅಂತ ಅರ್ಥ ಮಾಡಬೇಕು. ನಿತ್ಯನಾದ, ಸರ್ವಗತನಾದ, ಸ್ಥಾಣುವಾದ, ಅಚಲನಾದ, ಸನಾತನನಾದ ಪರಮಾತ್ಮನಿಗೆ ಸ್ವರೂಪ ಅಂದ್ರೆ ಅವನ ಪ್ರತಿಬಿಂಬ. ಆದ್ರಿಂದ ಇವನು ಛೇದನಕ್ಕೆ ಅರ್ಹ ಅಲ್ಲ, ಆಮೇಲೆ ದಹನಕ್ಕೆ ಶೋಷಣಕ್ಕೆ ಅರ್ಹ ಅಲ್ಲ ಅಂತ ಉತ್ತರ ಕೊಟ್ಟ ಹಾಗಾಯ್ತು. ಪ್ರತಿಬಿಂಬ ಆದ ಕೂಡಲೇ ಯಾಕೆ ಛೇದನಾದಿಗಳಿಗೆ ಅರ್ಹ ಅಲ್ಲ ಅಂತ ಮತ್ತೆ ಪ್ರಶ್ನೆ ಬರ್ತದೆ. ಪರಮಾತ್ಮನಲ್ಲಿರುವ ನಿತ್ಯತ್ವ, ಸರ್ವಗತತ್ವ ಇದೆಲ್ಲ ಜೀವನಲ್ಲಿ ಬರಬಹುದು. ಬಿಂಬಧರ್ಮದ ಸಮಾನ ಧರ್ಮಗಳು ಪ್ರತಿಬಿಂಬದಲ್ಲಿಯೂ ಬರಬಹುದು, ವಿರೋಧ ಇದ್ದಾಗ ಮಾತ್ರ ಬರೋದಿಲ್ಲ ಅಂತ ಅಭಿಪ್ರಾಯ.